ಸಖತ್ತು ಡಬಲ್ಗೆ ಮಾಡ್ತಾನೆ. ಪ್ರತಾಪ್ ಪ್ಯೂರ್ ಆಟು. ಪ್ರತಾಪ್ ಒಂಚೂರು ನಾಟಕ ಆಡ್ತಾನೆ. ಮೇನಾಗಿ ಹೆಣ್ಮಗಳು ಸಂಗೀತ ಆಗಬೇಕು ಅಂತ ಆಸೆ ಬಂತು. ಆನೆ ಬೆಲೆ ಎಷ್ಟು? ಅದು ಸತ್ರು ಲಕ್ಷ, ಇದ್ರೂ ಲಕ್ಷ. ಅವರು ಒಂದು ಏನೋ ಮುದ್ದೆ ಮಾಡಿ ಅಲ್ಲಿ ಭಾಷೆ ಬಳಸ್ಕೊಂಡಿರೋದಕ್ಕೆ ಅವ್ರನ್ನ ಒಂಥರ ಚೀಪಾಗಿ ನೋಡ್ತಾರೆ. ಇನ್ನು ಆಚೆ ಎಲ್ಲ ಪ್ರತಾಪ್ ಅವ್ರ ಬಗ್ಗೆ ಹೇಳ್ತಾರೆ, ಅವ್ರು ನಾಟಕ ಮಾಡ್ತಿದ್ದಾರೆ ಅಂತ. ಅದ್ರ ಬಗ್ಗೆ ಅದು ಇಲ್ಲ, ಎಂಥದ್ದು ಇಲ್ಲ. ಅವನು ಪ್ಯೂರ್ ಆರ್ಟ್ ಇದೆ, ಪ್ಯೂರ್ ಆರ್ಟ್ ಇದೆ. ವಿನಯ್ ಹೋದ್ವಾರ ತುಂಬ ಟಾರ್ಚರ್ ಕೊಟ್ಟರು. ನೆನ್ನೆಯಿಂದ ಅವನ್ನ ಹೊಗಳ್ದು ಟಾಪ್ ಕುಂಡಿಸ್ತಾ ಇದ್ದಾರೆ. ಯಾಕೆ? 4 ದಿನ ಇದೆ, ಹೊಗಳಿಲ್ಲ ಅಂದರೆ ಅವ್ರು ಹೋಗ್ತಾರೆ. ಅವನ ಕಾರಣ ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ಮೇಡಮ್. ಸಖತ್ತು ಡಬಲ್ಗೆ ಮಾಡ್ತಾನೆ. ಯಾಕೆ ಗೊತ್ತಾ? ಸ್ಟಾರ್ಟಿಂಗ್ ಎಲ್ಲ ಎಗರಾಡ್ತಾರೆ, ಆಮೇಲೆ ಲಾಸ್ಟಲ್ಲಿ ಫೈನಲ್ ಬರ್ತಾ ಇದ್ದಂಗೆ ನೈಸಿಗೆ ಬಂದ್ಬಿಡ್ತಾರೆ ಒಳ್ಳೆ ಹೆಸರು ತಗೊಳಕ್ಕೆ. ಅವರು ಡಬಲ್ಗೆ ಮಾಡ್ತಾ ಇರೋದು. ಪ್ರತಾಪು ಪ್ಯೂರ್ ಆಟು ಚೆನ್ನಾಗೇ ಇದು ಮಾಡ್ತಾರೆ ಅವರು. ಹೇಳ್ತಾರೆ ಮೇಡಮ್, ಜನಕ್ಕೇನು ಹೆಂಗೆ ಬೇಕಾದ್ರೆ ಹಂಗೆ ಹೇಳ್ತಾರೆ, ಜನ ಹೇಳ್ತಾರೆ ಅಂತೆಲ್ಲ ಬಿಡ್ದು. ಅವನು ವ್ಯಕ್ತಿತ್ವ ಹಂಗಿದೆ, ಅವ್ನು ಹಂಗೆ ಹೇಳ್ತಾನೆ. ಅದರಲ್ಲಿ ಏನು ಅವನ್ನ ಬದಲಾವಣೆ ಮಾಡೋಕ್ಕಾಗಲ್ಲ. ಪ್ರತಾಪ್ ಒಂಚೂರು ನಾಟಕ ಆಡ್ತಾನೆ. ಯಾಕೆ ಮೇಡಮ್? ಅಲ್ಲ, ಅವನು ಒಂಥರ ಇನ್ನೋಸೆಂಟಾಗಿ ಮುಖ ಇಟ್ಕೋತಾನೆ, ಎಲ್ಲರೂ ಅವನಿಗೆ ವೋಟ್ ಮಾಡ್ತಾರೆ ಅಂತ. ಇವಳು ಸಂಗೀತ ಬೋಲ್ಡಾಗಿ ಮಾತಾಡ್ತಾರೆ. ಅವ್ರು ಒಬ್ಬೊಬ್ರ ಒಂದೊಂದು ಥರ ಇರುತ್ತೆ. ಆಮೇಲೆ ಮೊನ್ನೆ ಏನೋ ಫುಡ್ ಪಾಯ್ಸನ್ ಅಂತ ಒಬ್ಬರು ಥರ ಮಾಡ್ತಾಯಿದ್ದಾರೆ. ಏನು ಅಂತ ಗೊತ್ತಾಗ್ತಾನೆ ಇಲ್ಲ ನೀಟಾಗಿ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಅವರು ಒಂದು ಏನೋ ಮುದ್ದೆ ಮಾಡಿ ಅಲ್ಲಿ ಭಾಷೆ ಬಳಸ್ಕೊಂಡಿರೋದಕ್ಕೆ ಅವ್ರನ್ನ ಒಂಥರ ಚೀಪಾಗಿ ನೋಡ್ತಾರೆ. ಅವರು ಒಂದೇ ಥರ ಮಾತಾಡ್ತಾರೆ. ಇನ್ನು ಯಾವಾಗಲೂ ವಿನಯ್ ಅವ್ರನ್ನ ಆನೆ ಆನೆ ಅಂತಾರೆ. ಸೊ ನಿಮ್ಮ ಪ್ರಕಾರ ಅವ್ರು ಆನೆನಾ ಅಥವಾ ಮನೆಯಲ್ಲಿ ಮಾವು ತಯಾರು? ಅವ್ರಿಗೆ ಸರಿಸಾಟಿ ಆದಂಥ ವ್ಯಕ್ತಿ ಯಾರು? ಸರಿಸಾಟಿ 3 ಜನ ಇದ್ದಾರಲ್ಲ. ಸಂಗೀತ ಇದ್ದಾಳೆ, ವಿನಯ್ ಇದ್ದಾನೆ, ಮತ್ತು ಇನ್ನೊಬ್ಬ ಅವನು ಯಾರಪ್ಪ, ಅವನು ಕಾರ್ತಿಕು. 3 ಜನ ಇದ್ದಾರೆ. ಅವನೊಬ್ಬನೇ ಹಂಗೆ ಆನೆ ಆಗ್ಬಿಡೋಕ್ಕೆ ಸಾಧ್ಯ? ಸುಮ್ಮನೆ ಆನೆ ಬೆಲೆ ಎಷ್ಟು? ಅದು ಸತ್ರು ಲಕ್ಷ, ಇದ್ರೂ ಲಕ್ಷ. ಅದಕ್ಕೆ ಆನೆ ಅಂತ ಹೇಳೋದು ಅವನಿಗೆ. ವಿನಯ್ಗೆ ಸರಿ ಸಂಗೀತ. ಯಾಕೆ? ಹೌದು, ಅವಳು ಚೆನ್ನಾಗಿ ಆಡ್ತಾಳೆ. ಅವರು ಎಲ್ಲರ ಹತ್ರನೂ ಬೋಲ್ಡಾಗಿ ಮಾತಾಡ್ತಾರೆ. ಯಾರು ಫೇವ್ರೇಟ್ ನಿಮ್ಮ? ಅದರೊಳಗೆ ಪ್ರಥಮ್ ತುಂಬ ಫೇವ್ರೇಟ್. ಏನಕ್ಕೆ? ತುಂಬ ಬಡತನದಿಂದ ಬಂದ ಹುಡುಗ, ಮತ್ತು ಚೆನ್ನಾಗಿ ಆಡ್ತಾನೆ. ಸ್ಟಾರ್ಟಿಂಗಲ್ಲೆಲ್ಲ ಅವ್ರ ಅಪ್ಪ ಅಮ್ಮನ ತೋರಿಸಿದವನಿಗೆ ಆ ಥರದ್ದೆಲ್ಲ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಇಷ್ಟನೇ. ತಂದಿಶ ಇಷ್ಟ. ಆಮೇಲೆ ಇದರಲ್ಲಿ ಇವನು ಪ್ರತಾಪ್ ಇಷ್ಟ ನನಗೆ. ಇವಳು ಸಂಗೀತ. ಏನಕ್ಕೆ? ಅವಳು ಚೆನ್ನಾಗಿ ಆಡ್ತಾಳೆ, ಬೋಲ್ಡಾಗಿ ಮಾತಾಡ್ತಾಳೆ, ಅದರಿಂದ ಅವಳು ಇಷ್ಟ. ನಮ್ಗೆ ದರ್ಶನ್ ಅಂದರೆ ತುಂಬ ಇಷ್ಟ ಮೇಡಮ್. ಅಲ್ಲ ಬಿಗ್ ಬಾಸ್ ಅಲ್ಲ, ಸಂಗೀತ ಅಂದರೆ ತುಂಬ ಇಷ್ಟ ಮೇಡಮ್. ಏನಕ್ಕೆ? ಅವ್ರು ತುಂಬ ಚೆನ್ನಾಗಿ ಆಡ್ತಾರಲ್ಲ ಅದಕ್ಕೆ. ಸುದೀಪ್ ಅಂದರೆ ನನಗೆ ತುಂಬ ಇಷ್ಟ. ಅವರು ಒಂದೊಂದು ಮಾತಕ್ಕೂ ಒಂದೊಂದು ಉತ್ತರ ಕೊಡ್ತಾರಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ನಮಗೆ ಇವ್ರು ಇಷ್ಟ, ನಮ್ರತ ಅವ್ರು ಇಷ್ಟ. ಅವ್ರು ಚೆನ್ನಾಗಿ ಆಡ್ತಾಯಿದ್ದಾರೆ ಈಗ. ಮುಂಚೆ ಆದರೆ ಏನು ಇರಲಿಲ್ಲ. ಅವ್ರು ಇದು ಒಳಗಡೆ ಅವ್ರು ಏನೇನು ಬೇಕೋ ಅಷ್ಟೇ ಮಾಡ್ತಾಯಿದ್ರು. ಇವಾಗ ಫಿನಾಲೆ ಹತ್ರ ಬರ್ತಾಯಿದ್ದಲ್ಲ, ಇವಾಗ ಚೆನ್ನಾಗಿ ಆಡ್ತಾಯಿದ್ದಾರೆ ಅವರು. ಯಾರು ವಿನ್ ಆಗ್ಬೇಕು ಮೇಡಮ್? ಪ್ರತಾಪೇ ಆಗಬೇಕು. ಪ್ರತಾಪೇ ವಿನ್ನಮ್ ಹಾಕು. ನನಗೆ ಸಂಗೀತ ಆಗಬೇಕು. ನಾನು ಹೆಣ್ಮಗಳಲ್ವ, ನಾನು ಮೇನಾಗಿ ಹೆಣ್ಮಗಳು ಸಂಗೀತ ಆಗಬೇಕು ಅಂತ ಆಸೆ ಪಡ್ತೀನಿ. ನನಗೆ ಸಂಗೀತನೇ ವಿನ್ನ. ನಂಗೆ ಸಂಗೀತನೇ ವಿನ್ ಆಗ್ಬೇಕು ಮೇಡಮ್. ನನಗೆ ವಿನ್ನು ಪ್ರತಾಪೇ. ನಮ್ರತನೇ ವಿನ್ ಆಗಬೇಕು. ಪ್ರತಾಪಕ್ಕೆ ಬರಬೇಕು ಲಾಸ್ಟು.